ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೆಲೆಸಿ ಬಿಜಾಪುರ ಆಗಲಿ ಅಥವಾ ಬಾಗಲಕೋಟೆ ಆಗಲಿ ಅಥವಾ ಬೀದರ್ ಆಗಲಿ ಅಥವಾ ರಾಯಚೂರು ಆಗಲಿ ಅಥವಾ ಇನ್ನಿತರ ಪ್ರದೇಶಗಳಲ್ಲಿ ಇಲ್ಲೇ ವಾಸ ಮಾಡಿ ಇಲ್ಲೇ ಆಧಾರ್ ಕಾರ್ಡ್ ಇರುತ್ತೆ, ಎಲ್ಲ ಇಲ್ಲೇ ಅವ್ರ ವೋಟರ್ ಐ ಡಿ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಉದ್ದೇಶ ಏನಂತ ಹೇಳಿದ್ರೆ ಆ ಕಾರ್ಗಳು ಯಾವುದೇ ಕಾರ್ ಆಗಲಿ, ಫಾರ್ಚುನರ್ ಕಾರ್ ಆಗಲಿ, ಕಿಯಾ ಕಾರ್ ಆಗಲಿ ಅಥವಾ ಇನ್ನೊಂದು ತಾರ್ ಆಗಲಿ ಅಥವಾ ಇದೇ ಯಾವುದೇ ರೀತಿಯ ಒಂದು ಐಷಾರಾಮಿ ಕಾರ್ ಆಗಲಿ, ಆ ಕಾರ್ಗಳನ್ನ ತೊಗೊಂಡ್ಬಿಟ್ಟು ಟ್ಯಾಕ್ಸ್ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಿ ವಾಸ ಮಾಡಿ ಪಾಂಡಿಚೇರಿ ಮತ್ತೆ ಬೇರೆ ಅದರ್ ಸ್ಟೇಟ್, ಪಾಂಡಿಚೇರಿ ಅಂತಲ್ಲ, ಜಾಸ್ತಿ ಆಗ್ತಿರೋದು ಪಾಂಡಿಚೇರಿ, ಅದಕ್ಕೋಸ್ಕರ ನಾನು ಪಾಂಡಿಚೇರಿ ಅಂತ ಹೇಳ್ತಾ ಇದ್ದೀನಿ. ಮಹಾರಾಷ್ಟ್ರನೂ ಆಗ್ತಾಯಿದೆ, ಆಂಧ್ರನೂ ಆಗ್ತಾಯಿದೆ, ಈ ಕಡೆ ಕೇರಳನೂ ಆಗುತ್ತೆ, ಬೇರೆ ಬೇರೆ ಕಡೆನೂ ಆಗುತ್ತೆ. ಈ ರೀತಿ ನೋಂದಣಿ ಈ ಕಡೆ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿ ಇಲ್ಲಿ ಓಡಾಡಿಸ್ತಾ ಇರ್ತಾರೆ. ಇಲ್ಲಿ ಪರ್ಮನೆಂಟಾಗಿ ವೆಹಿಕಲ್ ಇಟ್ಟಿರ್ತಾರೆ. ಇಲ್ಲಿ ಕರ್ನಾಟಕ ರಾಜ್ಯದ ರಸ್ತೆಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಅದು ನಮ್ಮ ಮೋಟರ್ ವೆಹಿಕಲ್ ಆ್ಯಕ್ಟ್ ಮತ್ತು ರೂಲ್ಸ್ಗೆ ಅದು ವೈಲೇಷನ್. ಅದು ನಮ್ಮ ರಾಜ್ಯದ ಸರ್ಕಾರಕ್ಕೆ ಬರೋಂಥ ತೆರಿಗೆ ಮತ್ತು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ಅದರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಸ್ಪೆಷಲಿ ಈಗ ದಿನನಿತ್ಯ ನಾವು ಮಾಡ್ತಾ ಇದ್ದೀವಿ. ದಿನನಿತ್ಯ ಮಾಡಿ ನಿನ್ನೆ ಮತ್ತು ಈ ರೀತಿ ಈಗ ಗುಲ್ಬರ್ಗ ಮತ್ತು ಬೆಳಗಾಂ ಡಿವಿಷನಲ್ಲಿ ಈ ರೀತಿ ಸ್ಪೆಷಲ್ ಚೆಕಿಂಗ್ ಹಾಕಿ, ಸ್ಪೆಷಲ್ ಚೆಕಿಂಗ್ ಅಂದರೆ ಎವ್ರಿಡೇ ನಾವು ಮಾಡ್ತಾ ಇದ್ವಿ. ಸ್ಪೆಷಲ್ ಅಂತಂದರೆ ಬೇರೆ ಬೇರೆ ಇನ್ಸ್ಪೆಕ್ಟರ್ಗಳನ್ನ ಬೇರೆ ಬೇರೆ ಜೂರಿಡಿಕ್ಷನ್ಗೆ ಹಾಕೋದಕ್ಕೆ ಆ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ಗಳು ಅಲ್ದಲ್ಲೇ ಬೇರೆ ಇನ್ಸ್ಪೆಕ್ಟರ್ಗಳು ಮಾಡಿ ಇವತ್ತು ಬೇರೆ ಹೊರ ರಾಜ್ಯದಲ್ಲಿ ಏನು ನೋಂದಣಿ ಮಾಡಿದ್ದಾರೆ ಅವಳನ್ನ ವೆಹಿಕಲ್ಗಳನ್ನ ನಾವು ತನಿಖೆ ಮಾಡಿ ಅವಳನ್ನ ನಾವು ಮುಟ್ಟುಗೋಲು ಹಾಕ್ಕೊಂಡು ಅವನ್ನ ಸೀಸ್ ಮಾಡಿ ನಾವು ಕರ್ನಾಟಕಕ್ಕೆ ಏನು ನಮಗೆ ತೆರಿಗೆ ಏನು ಬರಬೇಕಾಗುತ್ತೆ ಆ ತೆರಿಗೆನ ನಾವು ವಸೂಲಿ ಮಾಡ್ತಾ ಇದ್ದೀವಿ. ಸರ್, ಡೆಲ್ಲಿ ಅಂತ ಸಿಟಿಯಲ್ಲಿ 1 ವರ್ಷ 2 ವರ್ಷ ಕೆಲಸ ಮಾಡಿಬಿಟ್ಟು ಅಲ್ಲೇ ವೆಹಿಕಲ್ ತೊಗೊಂಡಿದ್ರೆ ಆಮೇಲೆ ಕರ್ನಾಟಕಕ್ಕೆ ಬಂದರೆ ಅವ್ರನ್ನೇನು ಮಾಡ್ಬೇಕು ಸರ್? ಅಲ್ಲ, ಆ ರೀತಿ ಇದ್ರೆ 11 ತಿಂಗಳವರೆಗೂ ಟೈಮ್ ಇದೆ. 11 ತಿಂಗಳಲ್ಲಿ ಅವರು ಚೇಂಜ್ ಆಫ್ ಅಡ್ರೆಸ್ ಮಾಡಿ ಕರ್ನಾಟಕ ರಿಜಿಸ್ಟ್ರೇಷನ್ ತೆರಿಗೆ ಕಟ್ಟಿ ಕರ್ನಾಟಕ ರಿಜಿಸ್ಟ್ರೇಷನ್ ನಂಬರ್ನ ಅವ್ರು ಚೇಂಜ್ ಮಾಡ್ಕೋಬಹುದು. ಎಷ್ಟು ಜಪ್ತಿ ಆಗಿದಾವೆ ಸರ್ ಸದ್ಯ? ಈಗ ಸದ್ಯದಲ್ಲಿ ಒಟ್ಟು ಟೋಟಲ್ಲು ಪಾಂಡಿಚೇರಿ ವೆಹಿಕಲ್ಗಳೇ 65 ವೆಹಿಕಲ್ಗಳು, ಇನ್ನು ಅದರ್ ದೆನ್ ಇವೆಲ್ಲ ಒಂದು 26-27 ವೆಹಿಕಲ್ ಅಂದರೆ ಬೇರೆ ಬೇರೆ ಸ್ಟೇಟ್ ನಾವು 26 ವೆಹಿಕಲ್ಗಳು ಸೀಸ್ ಮಾಡಿದ್ದೀವಿ. ಬಿಜಾಪುರದಲ್ಲಿ ಇದು ದಿನನಿತ್ಯ ನಡೀತಾ ಇದೆ. ಈಗ ನಾವು ಸ್ಟಾರ್ಟ್ ಮಾಡಿದ್ವಿ, ನಿನ್ನೆನೂ ಕೂಡ ಆಗಿದೆ, ನೀವು ಮುಂದೆ ನೋಡ್ಬೋದು. ಈಗ ಅಲ್ಲೂ ಕೂಡ ಗಾಡಿ ಸೀಸ್ ಆಗಿದ್ದಾವೆ, ತಾವುಗಳೇ ನೋಡಿ. ಈಗ ತೆರಿಗೆ ಕಟ್ಟದಲ್ಲೇ ಕಟ್ಟಲೇಬೇಕು, ಅವ್ರು ಕಟ್ಟಿ ತೊಗೊಂಡು ಹೋಗಲೇಬೇಕು. ಚೆಕ್ ರಿಪೋರ್ಟ್ ಕೂಡ ನಾವು ಕೊಟ್ಟಿದ್ದೀವಿ.